ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಆತನು ಮೊದಲು ನಮ್ಮನ್ನು ಪ್ರೀತಿಸಿದನು ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. 1 ಯೋಹಾನ 4ನೇ ಅಧ್ಯಾಯ 19ನೇ ವಾಕ್ಯ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಆಮೆನ್. ನಮ್ಮ ಆರಂಭಿಕ ವಾಕ್ಯದಲ್ಲಿ ದೇವರ ಪ್ರೀತಿಯು ನಿರಾಕರಣೆಯ ನೈಸರ್ಗಿಕ ಮಾನವ ಭಯವನ್ನು ಹೇಗೆ ತೆಗೆದುಹಾಕುತ್ತದೆ ಎಂಬುದನ್ನು ಒತ್ತಿ ಹೇಳುತ್ತದೆ. ಭಯವು ತನ್ನದೇ ಆದ ಶಿಕ್ಷೆಯಾಗಿದೆ ಮತ್ತು ನಂಬದವರಿಗೆ ತೀರ್ಪಿನ ಭಯಕ್ಕೆ ಕಾರಣವಿದೆ. ಮತ್ತೊಂದೆಡೆ ವಿಶ್ವಾಸಿಗಳಿಗೆ ನಿರೀಕ್ಷೆ ಇದೆ. ಕ್ರಿಸ್ತನು ನಮ್ಮ ಪಾಪಗಳನ್ನು ಮಾತ್ರ ಕ್ಷಮಿಸಿಲ್ಲ, ಆದರೆ ಆತನು ನಮಗೆ ದೇವರ ಪ್ರೀತಿಯನ್ನು ನೀಡುತ್ತಾನೆ. ಆಮೆನ್. ಯೇಸುವನ್ನು ಸ್ವೀಕರಿಸಿದ ನಂತರ ನಮ್ಮಲ್ಲಿ ಅನೇಕರು ಯೇಸುವಿನೊಂದಿಗೆ ನಡೆಯಲು ನಾವು ಏನನ್ನೂ ಮಾಡಬೇಕಾಗಿಲ್ಲ ಎಂದು ಭಾವಿಸುತ್ತೇವೆ. ಆದರೆ ನಾವು ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿರಬೇಕು ಮತ್ತು ಕೆಟ್ಟ ವಿಷಯಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು. ಪಾಪದಿಂದ ದೂರವಿರಲು ಮತ್ತು ನೀತಿವಂತ ಜೀವನವನ್ನು ನಡೆಸಲು ನಮ್ಮ ಕೈಲಾದಷ್ಟು ಮಾಡಬೇಕಾಗುತ್ತದೆ. ನಾವು ಕೆಟ್ಟದ್ದನ್ನು ಮಾಡಲು ಮತ್ತು ನಾವು ಬಯಸಿದಂತೆ ಬದುಕಲು ಆತನು ಸಾಯಲಿಲ್ಲ. ನಮ್ಮ ಜೀವನವು ಆತನದು. ಆತನ ತ್ಯಾಗ ಮತ್ತು ರಕ್ತದಿಂದ ಖರೀದಿಸಲ್ಪಟ್ಟಿದ್ದೇವೆ ಮತ್ತು ಪಾವತಿಸಲ್ಪಟ್ಟಿದ್ದೇವೆ. ನಾವು ಮಾಡಬಹುದಾದ ಕನಿಷ್ಠವು ಒಳ್ಳೆಯ ಹೃದಯವನ್ನು ಹೊಂದಲು ಮತ್ತು ಆತನನ್ನು ಅನುಸರಿಸುವುದು ನಮ್ಮ ಅತ್ಯುತ್ತಮ ಪ್ರಯತ್ನವಾಗಿದೆ. ದೇವರಿಂದ ಏನನ್ನಾದರೂ ಗಳಿಸಲು ಅಲ್ಲ, ಆದರೆ ನಾವು ಆತನನ್ನು ಪ್ರೀತಿಸುತ್ತೇವೆ ಮತ್ತು ಆತನ ತ್ಯಾಗಕ್ಕಾಗಿ ಕೃತಜ್ಞರಾಗಿರುತ್ತೇವೆ. ಆಮೆನ್. ನಾವು ಯೇಸುವಿನ ಮರಣ ಮತ್ತು ಪುನರುತ್ಥಾನದಲ್ಲಿ ವಿಶ್ವಾಸವಿಟ್ಟಾಗ ನಾವು ರಕ್ಷಣೆಯನ್ನು ಮತ್ತು ಅಂತರ್ಗತವಾಗಿರುವ ಪವಿತ್ರಾತ್ಮನನ್ನು ಪಡೆಯುತ್ತೇವೆ. ಯೇಸು ದೇವರ ಮಗನಾಗಿದ್ದಾನೆಂದು ಯಾವನು ಒಪ್ಪಿಕೊಂಡು ಹೇಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ. ಅವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ನಂಬಿದ್ದೇವೆ. ದೇವರು ಪ್ರೀತಿ ಸ್ವರೂಪಿ. ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ, ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ. ಆಮೆನ್. ರಕ್ಷಣೆಗಾಗಿ ಕ್ರಿಸ್ತನ ವಿಮೋಚನಾ ಕ್ರಿಯೆಯಲ್ಲಿ ನಂಬಿಕೆ ಇಟ್ಟಿರುವ ಭಕ್ತರು ತೀರ್ಪಿಗೆ ಭಯಪಡಬೇಕಾಗಿಲ್ಲ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ಯಾಕೆಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿದ್ದೇವೆ. 1 ಯೋಹಾನ 4ನೇ ಅಧ್ಯಾಯ 16ರಿಂದ 18ನೇ ವಾಕ್ಯ. ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ನಂಬಿದ್ದೇವೆ. ದೇವರು ಪ್ರೀತಿ ಸ್ವರೂಪಿ. ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ, ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ಯಾಕೆಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿದ್ದೇವೆ. ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ. ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತದೆ. ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.